ನಮಸ್ತೆ ಎಲ್ಲರಿಗೂ. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಮಾಹಿತಿಯನ್ನು ತಿಳಿಸಲು ಬಂದಿದ್ದೇನೆ. ಇದು ಎಲ್ಲರಿಗೂ ಉಪಯುಕ್ತವಾದ ದಿನನಿತ್ಯದಲ್ಲಿ ಎಲ್ಲರ ಮನೆಯಲ್ಲೂ ಒಂದೊಂದು ಸಮಸ್ಯೆ ಇದ್ದೇ ಇರುತ್ತೆ. ಆ ಸಮಸ್ಯೆಗೆ ಪರಿಹಾರ ನೀಡಲೆಂದು ನಿಮಗೆ ಮಾಹಿತಿ ತಿಳಿಸಲು ಬಂದಿದ್ದೇನೆ. ಎಲ್ಲರೂ ಹೇಳ್ತಾನೆ ಇರ್ತಾರೆ, ನಮ್ಮ ಮನೇಲಿ ನೆಮ್ಮದಿನೇ ಇಲ್ಲ, ನೆಮ್ಮದಿ ಅನ್ನೋದೇ ನೆಲೆಸಿಲ್ಲ, ಯಾಕಾದರೂ ಇದೀವ ಮನೇಲಿ ಅನಿಸುತ್ತೆ. ಆ ರೀತಿ ಗಂಡ ಹೆಂಡತಿ ಮಧ್ಯೆ ಹೊಂದಾಣಿಕೆ ಅನ್ನೋದೇ ಇರೋಲ್ಲ. ಗಂಡ ಹೆಂಡ್ತಿನ ನಾವು ಅನ್ನೋ ಥರ ಇರುತ್ತೆ. ಎಲ್ಲದಕ್ಕೂ ಜಗಳ, ಚಿಕ್ಕ ಚಿಕ್ಕ ವಿಷಯಕ್ಕೂ ಜಗಳ ಶುರುವಾಗಿ ಬಿಡುತ್ತೆ. ಅತ್ತೆ ಸೊಸೆ ಆಗಿರ್ಬೋದು, ಅತ್ತೆ ಸೊಸೆ ಮಧ್ಯದಲ್ಲೂ ಹೊಂದಾಣಿಕೆ ಇರೋದ್ರಲ್ಲ, ಮನೆಯಲ್ಲಿ ತುಂಬಾ ಕಿರಿಕಿರಿ. ಮಕ್ಕಳು ಕೂಡ ಹೇಳಿದ ಮಾತು ಕೇಳೋಲ್ಲ, ಅವ್ರಿಗಿಷ್ಟ ಬಂದಂತೆ ಇರ್ತಾರೆ. ಅಮಾವಾಸ್ಯೆ ಹುಣ್ಣಿಮೆ ಯಾಕಾದರೂ ಬರುತ್ತೋ ಮತ್ತು ಏನಾಗುತ್ತೋ ಏನೋ ಅನ್ನೋ ಥರ ಭಯ ಇರುತ್ತೆ ಅಂತ ತುಂಬ ಜನ ಕೇಳ್ತಾನೆ ಇರುತ್ತೆ. ಇದಕ್ಕೆ ಏನು ಮಾಡಬೇಕು, ಯಾವ ರೀತಿ ಪರಿಹಾರ ಇದೆ ಅಂತ ಕೇಳ್ತಾನೆ ಇರ್ತಾರೆ. ಅದರಲ್ಲಿ ಗಂಡಸರಿಗೆ ಅಷ್ಟು ಇರಲ್ಲ. ಹೆಣ್ಣು ಮಕ್ಕಳಿಗೆ ಮನೆಯಲ್ಲಿ ಜವಾಬ್ದಾರಿ ಜಾಸ್ತಿ ಅಲ್ವಾ, ಮನೆ ನೋಡ್ಕೋಬೇಕಾಗಿರೋರೆ ಅವರು. ಸೊ ಅವರು ಇದೇ ಚಿಂತೆಯಲ್ಲಿ ಮುಳುಗೋಗಿರುತ್ತಾರೆ. ಅವರಿಗೆಲ್ಲರಿಗೂ ಒಂದು ಪರಿಹಾರ ಏನು ಅಂದರೆ 7 ವಾರ ರಾಯರ ಸೇವೆಯನ್ನು ಮಾಡಿದರೆ ನಿಮಗೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸಿರುತ್ತೆ. ಈ ವ್ರತವನ್ನು 7 ವಾರ ಮಾಡಿದರೆ ನೀವು ಮುಂದೆ ಆಗೋ ಬದಲಾವಣೆ ನಿಮ್ಮ ಜೀವನದಲ್ಲಿ, ನೀವು ಗಂಡ ಹೆಂಡತಿ ಮಧ್ಯೆ ಆಗಿರ್ಬೋದು, ಅತ್ತೆ ಸೊಸೆ ಮಕ್ಕಳ ಜೊತೆ ನಿಮ್ಮ ಬಾಂಧವ್ಯ ಹೇಗಿರುತ್ತೆ ಬದಲಾವಣೆ ಅನ್ನೋದು ನೀವೇ ನೋಡ್ಬೋದು. ಇಲ್ಲ, ತುಂಬ ಸರಳವಾಗಿ ಈ ಪೂಜೆಯನ್ನು ಎಲ್ಲರೂ ಕೂಡ ಮಾಡಬಹುದು. ರಾಯರ ಅನುಗ್ರಹವನ್ನು ಎಲ್ಲರೂ ಕೂಡ ಪಡೆದುಕೊಳ್ಳಬಹುದು. ಅದು ಯಾವುದೆಂದರೆ, ನಾವು 7 ಗುರುವಾರ ಮನೆಯಲ್ಲಿ ಮೊದಲು ಶುಚಿಯನ್ನು ಮಾಡಿ, ನಾವು ಗುರುವಾರ ಮನೆಯನ್ನೆಲ್ಲ ಶುಚಿ ಮಾಡಿ, ಗುರುವಾರ ಹೇಗೆ ವಾರನ ಮಾಡ್ತೀವಿ ಆ ರೀತಿ ಮನೆಯನ್ನೆಲ್ಲ ಶುಚಿ ಮಾಡಿ, ರಾಯರಿಗೆ ದೀಪ ಧೂಪ ಹಚ್ಚಿ ಎರಡು ಎಳನೀರನ್ನು ತೆಗೆದುಕೊಂಡು ಒಂದು ತಟ್ಟೆಗೆ ಅರಿಶಿಣ, ಕುಂಕುಮ, ಎಲೆ ಅಡಿಕೆ, 2 ರೀತಿ ಹಣ್ಣು, ಹಾಗೆ 2 ಎಳನೀರನ್ನು ಅದರ ಮೇಲೆ ಇಟ್ಟುಕೊಂಡು ರಾಯರಿಗೆ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ನಂತರ ಮಠಕ್ಕೆ ಹೋಗಿ ಅಲ್ಲಿ ಕೊಟ್ಟು ರಾಯರಿಗೆ ಎಳನೀರಿನ ಅಭಿಷೇಕವನ್ನು ಮಾಡಲು ಹೇಳಿ. ನೀವು ರಾಯರಿಗೆ ಎಳನೀರಿನ ಅಭಿಷೇಕವನ್ನು ಬೆಳಗಿನ ಜಾವದಲ್ಲಿ ತುಂಬಾ ಬೇಗ ತೆಗೆದುಕೊಂಡು ಹೋದರೆ ಅವತ್ತಿನ ದಿನವೇ ರಾಯರಿಗೆ ಎಳನೀರಿನ ಅಭಿಷೇಕ ಮಾಡುತ್ತಾರೆ. ಇಲ್ಲ ಅಂದರೆ ಅದನ್ನು ನಾಳೆಯ ದಿನ ಮಾಡುತ್ತಾರೆ. ಸೊ ಅದಕ್ಕಾಗಿ ನೀವು ಎಳನೀರನ್ನು ಒಂದಿನ ಮುಂಚೆನೇ ತೆಗೆದು ಇಟ್ಕೊಂಡೋಗಿ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ಬೇಗ ಹೋಗಿ ರಾಯರ ಮಠಕ್ಕೆ ಆ ಎಳನೀರನ್ನು ತಲುಪಿಸಿದರೆ ಅವತ್ತಿನ ದಿನವೇ ರಾಯರಿಗೆ ಅಭಿಷೇಕ ಮಾಡುತ್ತಾರೆ. ಇಲ್ಲ ಅಂದರೆ ಒಂದಿನ ಮುಂಚೆ ಇವತ್ತೇ ತಗೊಂಡು ಕೊಡ್ತೀವಿ ಅಂದರೆ ನಾಳೆಗೆ ಅದನ್ನು ಉಪಯೋಗಿಸುತ್ತಾರೆ. ಸೊ ಇಂದಿನ ದಿನವೇ ನೀವು 2 ಎಳನೀರನ್ನು ತೆಗೆದುಕೊಂಡು ಇಟ್ಕೊಳ್ಳಿ. ಈ ರೀತಿ 7 ವಾರಗಳ ಕಾಲ ನೀವು ರಾಯರಿಗೆ ಅಭಿಷೇಕವನ್ನು, ಎಳನೀರಿನ ಅಭಿಷೇಕವನ್ನು ಮಾಡಿಸಿದರೆ ನಿಮ್ಮ ಮನೆಯಲ್ಲಿ ನೆಮ್ಮದಿ ಹಾಗೂ ಶಾಂತಿಯಿಂದ ಬದಲಾವಣೆ ನೀವೇ ನೋಡ್ಬೋದು. ಈಗ ಎಳನೀರು ತಂಪು, ಹಾಗೆ ರಾಯರಿಗೆ ನಾವು ತಂಪನ್ನು ಮಾಡಿದರೆ ರಾಯರು ನಮ್ಮ ಮನೆಯಲ್ಲೂ ಕೂಡ ತಂಪಾದ ವಾತಾವರಣವನ್ನು ಮಾಡುತ್ತಾರೆ. ಈ ರೀತಿ ಎಳನೀರಿನ ಅಭಿಷೇಕವನ್ನು ಮಾಡಿದರೆ ಎಲ್ಲ ಸಂಕಷ್ಟಗಳು ದೂರವಾಗುತ್ತೆ. ನಾವು ಮನೆಯಲ್ಲಿ ಪೂಜೆ ಮಾಡಿದ ನಂತರ ಒಂದು ತಟ್ಟೆಯಲ್ಲಿ ಎಲೆ ಅಡಿಕೆ, ಅರಿಶಿಣ, ಕುಂಕುಮ, ಹಣ್ಣು, 2 ತೆಂಗಿನ ಹಣ್ಣು ಇಟ್ಟುಕೊಂಡು ಮನೆಯಲ್ಲಿ ರಾಯರ ಮುಂದೆ ನಿಂತು ಸಂಕಲ್ಪವನ್ನು ಮಾಡಿ, ನಾನು 7 ವಾರ ಎಳನೀರಿನ ಅಭಿಷೇಕವನ್ನು ಮಾಡಿಸುತ್ತೇನೆ, ಎಳನೀರಿನ ಅಭಿಷೇಕವನ್ನು ಮಾಡುತ್ತೇನೆ, ನಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ಕೊಡು ಎಂದು ಸಂಕಲ್ಪವನ್ನು ಮಾಡಿಕೊಂಡು ಈ ವ್ರತವನ್ನು ಶುರು ಮಾಡಿ. ಹೀಗೆ ಮಾಡಿದರೆ ನಿಮ್ಮ ಮನೆಯಲ್ಲಿ ಎಲ್ಲವೂ ಒಳ್ಳೆಯದಾಗುತ್ತದೆ, ಮನಃಶಾಂತಿ ತುಂಬಿ ನೆಲೆಸುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತೀರೋ ಅಂಥವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಾನು ಮುಂದಿನ ಮಾಹಿತಿಯೊಂದಿಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.